ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕನ್ನಡದಲ್ಲಿ ಸಿ ಪ್ರೋಗ್ರಾಮಿಂಗ್ ಸೀರೀಸ್ ಆಫ್ ವಿಡಿಯೋಸ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಲೂಪ್ಸ್ ಓವರ್ವ್ಯೂ ನೋಡ್ತಾ ಹೋಗೋಣ ಇನ್ ಸಿ ಪ್ರೋಗ್ರಾಮಿಂಗ್. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರತಿಯೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇಟ್ ವಿಲ್ ಸಪೋರ್ಟ್ one or the other kind of loops. Every programming language will have loops, correct ಅಲ್ಲ? ಸೊ ಪ್ರತಿಯೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲೂ ಲೂಪ್ಸ್ ಇದ್ದೇ ಇರುತ್ತೆ. ಒನ್ ವೇ ಆರ್ ದ ಅದರ್ ವೇ ಮೇ ಬಿ ದ ಸಿಂಟ್ಯಾಕ್ಸ್ ಡಿಫ್ರೆಂಟ್ ಇರುತ್ತೆ. ಎ ಕಂಪ್ಯೂಟರ್ ಇಸ್ ದ ಮೋಸ್ಟ್ suitable machine for performing a repetitive task and it can perform a task thousands of time. ಸೊ ಯಾವುದೇ ಒಂದು ಸ್ಪೆಸಿಫಿಕ್ ಲಾಜಿಕ್ ನ ನೀವು ಥೌಸಂಡ್ಸ್ ಆಫ್ ಟೈಮ್ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ಕಂಪ್ಯೂಟರ್ ಒಂದು ಸೂಟಬಲ್ ಮಷಿನ್, ಅಥವಾ ಯಾವುದೇ ಒಂದು ಮೈಕ್ರೋ ಪ್ರೊಸೆಸರ್ ಇರ್ಬೋದು, ಮೈಕ್ರೋ ಕಂಟ್ರೋಲರ್ ಇರ್ಬೋದು. ಆಬ್ವಿಯಸ್ಲಿ ನಮ್ಮ ಕಂಪ್ಯೂಟರ್ ಒಳಗಡೆ ಮೈಕ್ರೋ ಕಂಟ್ರೋಲರು ಇರುತ್ತೆ, ಮೈಕ್ರೋ ಪ್ರೊಸೆಸರ್ ಇರುತ್ತೆ. ಸೊ it's a best suitable machine. The process of repeatedly executing a collection of statement is called looping. ಲೂಪ್ ಅಂದ್ರೆ ಏನ್ ಹೇಳಿ? ಒಂದು ಸೆಟ್ ಆಫ್ ಸ್ಟೇಟ್ಮೆಂಟ್ ನ ರಿಪೀಟೆಡ್ ಆಗಿ ರನ್ ಮಾಡೋದಕ್ಕೆ ಬೇಸ್ಡ್ ಆನ್ ಸಮ್ ಕಂಡೀಷನ್ ನ ಲೂಪಿಂಗ್ ಅಂತ ಕರೀತಾರೆ. ಓಕೆ, ಸೊ ದ ಸ್ಟೇಟ್ಮೆಂಟ್ ಗೆಟ್ ಎಕ್ಸಿಕ್ಯೂಟೆಡ್ ಮೆನಿ ನಂಬರ್ ಆಫ್ ಟೈಮ್ಸ್ ಬೇಸ್ಡ್ ಆನ್ ಎ ಕಂಡೀಷನ್. ಸೊ ನಮ್ಮ ಸೆಟ್ ಆಫ್ ಕಂಡೀಷನ್ಸ್ ಇರ್ತಲ್ಲ ಅಥವಾ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಇರ್ತಲ್ಲ, ಅದು ಬೇಸ್ಡ್ ಆನ್ ಸಮ್ ಕಂಡೀಷನ್ ಎಕ್ಸಿಕ್ಯೂಟ್ ಆಗುತ್ತೆ ಅಂಟಿಲ್ ಅಂಡ್ ಅನ್ಲೆಸ್ ದಟ್ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್. ಆ ಕಂಡೀಷನ್ ಸ್ಯಾಟಿಸ್ಫೈ ಆಗೋ ತನಕ ನಮ್ಮ ಸೆಟ್ ಆಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತಿರುತ್ತೆ. ಆಫ್ಟರ್ ದಟ್ ನಮ್ಮ ಸೆಟ್ ಆಫ್ ಸ್ಟೇಟ್ಮೆಂಟ್ ಸ್ಟಾಪ್ ಆಗುತ್ತೆ. ಓಕೆ, ಸೊ ಇಟ್ ಈಸ್ ವೆರಿ ಸಿಂಪಲ್ ಕಾನ್ಸೆಪ್ಟ್ ಆಕ್ಚುಲಿ. ಸೊ ಜಸ್ಟ್ ಸುಮ್ಮನೆ ಲೇಮೆನ್ಸ್ ಟರ್ಮ್ಸ್ ಅಲ್ಲಿ ನೋಡೋದಾದ್ರೆ, ಅಥವಾ ಕಾಮನ್ ಮೆನ್ ಹೂ ಡಸಂಟ್ ನೋ ಎನಿಥಿಂಗ್ ಅಬೌಟ್ ಪ್ರೋಗ್ರಾಮಿಂಗ್, ಅವರಿಗೆ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೋದು ಒಂದು ಲೂಪ್ ಅಂದ್ರೆ ನೀವು ಸುತ್ತ ತಿರುಗ್ತಿರಲ್ಲ, ಅದನ್ನ ಲೂಪ್ ಅಂತ ಕರೀತಾರೆ. ಬಟ್ ಕೆಲವೊಂದು ಸ್ಟೆಪ್ಸ್ ಇರುತ್ತೆ ಇಲ್ಲಿ ಪ್ರೋಗ್ರಾಮಿಂಗ್ ಅಲ್ಲಿ. ಲೂಪ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಕಂಡೀಷನ್ ಚೆಕ್ ಆಗುತ್ತೆ. ಕಂಡೀಷನ್ ಕೆನ್ ಬಿ ಸ್ಯಾಟಿಸ್ಫೈಡ್ ಆರ್ ನಾಟ್ ಸ್ಯಾಟಿಸ್ಫೈಡ್. ಕಂಡೀಷನ್ ಕೆನ್ ಬಿ ಟ್ರೂ ಆರ್ ಫಾಲ್ಸ್. ಬೇಸ್ಡ್ ಆನ್ ದಟ್ ಕಂಡೀಷನ್ ಟ್ರೂ ಆದ್ರೆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅದಾದ್ಮೇಲೆ ಟರ್ಮಿನೇಟ್ ದ ಲೂಪ್ ಇಫ್ ನೀಡೆಡ್. ಇಲ್ಲ ಅಂದ್ರೆ ಮತ್ತೆ ರಿಪೀಟ್ ಆಗುತ್ತೆ ಸೇಮ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್. ಓಕೆ, ಸೊ ಫ್ಲೋ ಗ್ರಾಫ್ ನ ನಾವು ನಮ್ಮ ಪ್ರೋಗ್ರಾಮಿಂಗ್ ಟರ್ಮಿನಾಲಜಿಲಿ ನೋಡೋದಾದ್ರೆ, ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ್ಮೇಲೆ ಕೌಂಟರ್ ಡಿಕ್ಲೇರ್ ಮಾಡ್ತೀವಿ. ಕೌಂಟರ್ ಡಿಕ್ಲೇರ್ ಮಾಡಾದ್ಮೇಲೆ ಕಂಡೀಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಕಂಡೀಷನ್ ಚೆಕ್ ಇದೆ. ಈ ಕಂಡೀಷನ್ ಚೆಕ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇಫ್ ದ ಕಂಡೀಷನ್ ಚೆಕ್ ಇಸ್ ಸಕ್ಸಸ್ ಇಲ್ಲಿಗೆ ಬರುತ್ತೆ, ಮತ್ತೆ ಎಕ್ಸಿಕ್ಯೂಟ್ ದ ಸ್ಟೇಟ್ಮೆಂಟ್ ಇಲ್ಲಿಗೆ ಬರುತ್ತೆ, ಮತ್ತೆ ರಿಪೀಟ್ ಆಗುತ್ತೆ, ಮತ್ತೆ ಕಂಡೀಷನ್ ಚೆಕ್ ಆಗುತ್ತೆ, ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ ಇನ್ಕ್ರಿಮೆಂಟ್ ಅಂತ ಬರುತ್ತೆ, ಇನ್ಕ್ರಿಮೆಂಟ್ ಕೌಂಟರ್ ಇಲ್ಲಿ ಎಸ್ ಆರ್ ನೋ, ಮೇ ಬಿ ಎಸ್. ಕಂಡೀಷನ್ ಇಸ್ ಟ್ರೂ ಈ ಕಡೆ ಬರುತ್ತೆ. ಇಫ್ ದ ಕಂಡೀಷನ್ ಇಸ್ ಫಾಲ್ಸ್ ಕೆಳಗಡೆ ಬರುತ್ತೆ. ಓಕೆ, ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಇಫ್ ದ ಕಂಡೀಷನ್ ಇಸ್ ಟ್ರೂ ಇಲ್ರೆ ಬರುತ್ತೆ, ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಕಂಡೀಷನ್ ಫಾಲ್ಸ್ ಆದ್ರೆ ಕೆಳಗಡೆ ಬರುತ್ತೆ. ಸೊ ಇದು ನಮ್ಮ ಫ್ಲೋ ಗ್ರಾಫ್. ಓಕೆ, ಸೊ ಲೂಪ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ಸೊ ಆಕ್ಚುಲಿ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಈ ಸ್ಲೈಡ್ ನೋಡೋದಕ್ಕಿಂತ ಮುಂಚೆ 3 ಟೈಪ್ಸ್ ಆಫ್ ಲೂಪ್ಸ್ ಇದೆ. ವೈಲ್ ಲೂಪ್ ಇದೆ, ಡೂ ವೈಲ್ ಲೂಪ್ಸ್ ಇದೆ, ಫಾರ್ ಲೂಪ್ ಇದೆ. ಈ 3 ತರದ ಲೂಪ್ ನ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಸಪೋರ್ಟ್ ಮಾಡುತ್ತೆ ಸಿ ಪ್ರೋಗ್ರಾಮಿಂಗ್. ಓಕೆ, ಸೊ ವೈಲ್ ಲೂಪ್, ಡೂ ವೈಲ್ ಲೂಪ್, ಫಾರ್ ಲೂಪ್ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ ನೀವು ಅದನ್ನ ಯೂಸ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಈ ಲೂಪ್ಸ್ ರನ್ ಆಗ್ತಿರುತ್ತಲ್ಲ, ನೀವು ಒಂದು ಕಂಡೀಷನ್ ನ ಸ್ಪೆಸಿಫೈ ಮಾಡಬೇಕಾಗತ್ತೆ. ಕಂಡೀಷನ್ ಸ್ಪೆಸಿಫೈ ಮಾಡಿ ಆ ಲೂಪ್ ಇಂದ ಎಕ್ಸಿಟ್ ಆಗಬೇಕಾಗತ್ತೆ. ಬಿಕಾಸ್ ಯು ಕೆನಾಟ್ ಕೀಪ್ ರನ್ನಿಂಗ್ ದ ಲೂಪ್ ಫಾರ್ ಎವರ್ ರನ್ ಆಗೋ ಲೂಪಿಗೆ ಇನ್ಫೈನೈಟ್ ಲೂಪ್ ಅಂತ ಕರೀತಾರೆ. ಆ ಪ್ರೋಸೆಸ್ ರಿಪಿಟೇಟಿವ್ ಆಗಿ ರನ್ ಆಗ್ತಾ ಇರುತ್ತೆ, ದೇರ್ ಇಸ್ ನೋ ಎಕ್ಸಿಟ್. ಬಟ್ ಆ ಸ್ಟೇಟ್ಮೆಂಟ್ ಇಂದ ಎಕ್ಸಿಟ್ ಆಗೋದು ಹೇಗೆ ಅಂತ ಅಂದ್ರೆ, ಅಥವಾ there are something called loop control statement. Loop control statements are used to change the normal sequence of execution of a loop. So break statement ಅಂತ ಇದೆ. The syntax ನಾವೇನು ಯೂಸ್ ಮಾಡ್ತೀವಿ, ಬ್ರೇಕ್ ಅಂತ ಯೂಸ್ ಮಾಡ್ತೀವಿ. It is used to terminate the loop or switch statement. ಓಕೆನಾ? ಅದೇ ರೀತಿ ಕಂಟಿನ್ಯೂ ಸ್ಟೇಟ್ಮೆಂಟ್ ಇದೆ. ಅದನ್ನ ಸಿಂಟ್ಯಾಕ್ಸ್ ಏನು ಯೂಸ್ ಮಾಡ್ತೀವಿ, ಕಂಟಿನ್ಯೂ. ಇಟ್ ಈಸ್ ಯೂಸ್ ಟು ಕಂಟಿನ್ಯೂ ಆರ್ ಸಸ್ಪೆಂಡ್ ದ ಕರೆಂಟ್ ಲೂಪ್ ಐಟ್ರೇಷನ್ ಅಂಡ್ ಟ್ರಾನ್ಸ್ಫರ್ ದ ಕಂಟ್ರೋಲ್ ಟು ದ ನೆಕ್ಸ್ಟ್ ಲೂಪ್ ಐಟ್ರೇಷನ್. ಕಂಟಿನ್ಯೂ ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಲೂಪ್ ರನ್ ಆಗ್ತಿರುತ್ತಲ್ಲ, ಕಂಟಿನ್ಯೂ ಸ್ಟೇಟ್ಮೆಂಟ್ ಆದ್ಮೇಲೆ ಏನೇನ್ ಕೋಡ್ ಬರ್ತಲ್ಲ ಅದನ್ನೆಲ್ಲ ಸ್ಕಿಪ್ ಮಾಡಿ ನೆಕ್ಸ್ಟ್ ಲೂಪ್ ಐಟ್ರೇಷನ್ಗೆ ಹೋಗುತ್ತೆ. ವೆರಾಸ್ ಬ್ರೇಕ್ ಸ್ಟೇಟ್ಮೆಂಟ್ ಯೂಸ್ ಮಾಡೋದ್ರಿಂದ ಬ್ರೇಕ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ತಕ್ಷಣ ಎಂಟೈರ್ ಲೂಪ್ ಟರ್ಮಿನೇಟ್ ಆಗಿ ನೆಕ್ಸ್ಟ್ ಅವೈಲಬಲ್ ಲೈನ್ಗೆ ಹೋಗುತ್ತೆ. ಲೂಪ್ ಇಂದ ಆಚೆ ಹೋಗಿ ಬೇರೆ ಏನಾದ್ರು ಕೋಡ್ ಇದ್ರೆ ಅದನ್ನ ಎಕ್ಸಿಕ್ಯೂಟ್ ಆಗುತ್ತೆ. ಗೋ ಟು ಸ್ಟೇಟ್ಮೆಂಟ್ ಏನಂದ್ರೆ, ನೀವು
ಇಟ್ ಟ್ರಾನ್ಸ್ಫರ್ ದ ಕರೆಂಟ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸೀಕ್ವೆನ್ಸ್ ಟು ಸಮ್ ಅದರ್ ಪಾರ್ಟ್ ಆಫ್ ದ ಪ್ರೋಗ್ರಾಮ್. ಇಲ್ಲಿ ಲೇಬಲ್ ಅಂತ ಯೂಸ್ ಮಾಡ್ತಾರೆ. ಗೋ ಟು ಲೇಬಲ್ ಅಂತ ಸ್ಟೇಟ್ಮೆಂಟ್ ಬಂದ ತಕ್ಷಣ ಆ ಲೇಬಲ್ ಏನಿರುತ್ತೋ ಅಲ್ಲಿಗೆ ಜಂಪ್ ಆಗುತ್ತೆ. ಗೊತ್ತಾಯ್ತಲ್ಲ? ಸೊ ನಮ್ಮ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಆಸ್ ಐ ಸೆಡ್ ಅರ್ಲಿಯರ್ ದೇರ್ ಆರ್ ತ್ರೀ ಟೈಪ್ಸ್ ಆಫ್ ಲೂಪ್ಸ್: ವೈಲ್ ಲೂಪ್, ಡೂ ವೈಲ್ ಲೂಪ್, ಫಾರ್ ಲೂಪ್ಸ್. ಈ ಲೂಪ್ಸ್ ನ ನಾವು ಇನ್ ಡೀಟೈಲ್ ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡೋಣ. ಓಕೆ, ಸೊ ಹೋಪ್ಫುಲಿ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಿಮಗೆ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಲೂಪ್ಸ್ ಬಗ್ಗೆ ಓವರ್ವ್ಯೂ ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಸಿ ಪ್ರೋಗ್ರಾಮಿಂಗ್ದು ವೈಲ್ ಲೂಪ್, ಡೂ ವೈಲ್ ಲೂಪ್, ಫಾರ್ ಲೂಪ್ ನ ಡೆಡಿಕೇಟೆಡ್ ಸೆಷನ್ ಆಗಿ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.